ಓಕೆ. ಯಾವ ವುಮನ್ ಆಂಟ್ರಪ್ರನರ್ ಅಥವಾ ಉದ್ಯಮಿ ಬಹಳ ನಿಮ್ಮನ್ನು ಇನ್ಸ್ಪೈರ್ ಮಾಡಿದ್ದು ಯಾಕೆ? And Kiran Majumdar, definitely, she inspires me a lot. The empire she has built is huge. ಯಾರು ಟಚ್ ಮಾಡೋಕ್ಕಾಗಲ್ಲ ದ ಎಂಪೈರ್. ಆ್ಯಂಡ್ ಸ್ಟಿಲ್ ನೌ ಶೀಸ್ ಆಲ್ಮೋಸ್ಟ್ 80+. ಸ್ಟಿಲ್ ನೌ ಶಿ ನೆಟ್ವರ್ಕ್ಸ್, ಸ್ಟಿಲ್ ನೌ ಶಿ ಟ್ರಾವೆಲ್ಸ್ ವರ್ಲ್ಡ್ ವೈಡ್, ಸ್ಟಿಲ್ ನೌ ಶಿ ಈಸ್ ಎವ್ರಿವೇರ್. ಶಿ ಇನ್ಸ್ಪೈರ್ಸ್ ಅ ಲಾಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದ ಕೈಂಡ್ ಆಫ್ ಡೆಡಿಕೇಶನ್. ಆ್ಯಂಡ್ ಬೆಂಗಳೂರಿಗೆ ಬಯೋಟೆಕ್ ಹಬ್ ಅಂತ ಒಂದು ಹೆಸರು ತಂದು ಕೊಟ್ಟಿದ್ದೆ ಬಯೋಕಾನ್. ಯಾರು ಇಲ್ದಿರೋ ಟೈಮಲ್ಲಿ ಆ ಸ್ಟಾರ್ಟ್ ಮಾಡಿದೆಯಲ್ಲ, ದೇರ್ ಇಸ್ ಅಡ್ವಾಂಟೇಜಸ್. ಅದು ಯಾರೂ ಇಲ್ಲದಿದ್ದಾಗ ಆಪರ್ಚುನಿಟೀಸ್ ಜಾಸ್ತಿ ಇರುತ್ತೆ, ಅಡ್ವಾಂಟೇಜ್ ಆಲ್ಸೋ. ಬಟ್ ನಿಮ್ಗೆ ಏನು, ಇಟ್ಸ್ ಲೈಕ್ ಅರ್ಲಿ ಬರ್ಡ್. ಎಸ್ ಬಟ್ ಐ ಅಡ್ಮೈರ್ ಅ ಲಾಟ್. ದ ವೇ ಶಿ ರನ್ಸ್ ಬಿಸ್ನೆಸ್ ಇಸ್ ಹ್ಯೂಜ್. ನಿಮ್ಮ ಲೈಫ್ನಲ್ಲಿ ಇವಾಗ ನೀವು ಕಿರಣ್ ಮಜುಮ್ದಾರ್ ಬಗ್ಗೆ ಹೇಳಿದ್ರೆ, ಆದರೆ ನಿಮ್ಮ ಲೈಫ್ನಲ್ಲಿ ತುಂಬ ಎಕ್ಸೈಟಿಂಗ್ ಪೇಸ್ ಯಾವುದಾಗಿತ್ತು, ಅಥವಾ ಇವಾಗಿದೆಯಾ ಅಥವಾ ಹಿಂದೆ ಬಂದಿತ್ತಾ? ಸೊ ಆಂಟ್ರಪ್ರಿನರ್ಸ್ ಯಾವ ಥರ ಅಂದರೆ ಎವ್ರಿ ಡೇ ದೇ ನೀಡ್ ಎಕ್ಸೈಟ್ಮೆಂಟ್. ಅದೊಂಥರ ಈ ಕಿಕ್ ಅಂತಿರಲ್ಲ, ಎವ್ರಿ ಡೇ ವಿ ವಾಂಟ್ ಕಿಕ್ ಆರ್ ಎಲ್ಸ್ ವಿ ಗೆಟ್ ಡಿಪ್ರೆಸ್ಡ್. ವಾಟ್ ಡ್ರೈವ್ಸ್ ಯು ಅಂತ ಏನೋ ಒಂದು ಹೊಸದೇನೋ ಒಂದು ಆರ್ಡರ್ ಬಂತು ಅಂದ್ಕೊಳ್ಳಿ, ಯಾವುದೋ ಒಂದು ಹೊಸ ಥರದ ಪ್ರಾಜೆಕ್ಟ್ ಅಂದ್ಕೊಳ್ಳಿ, ಹೊಸ ಥರದ ಕ್ಲೈಂಟು, ಹೊಸ ಥರದ ಇನೋವೇಷನ್ಸು, ಹೊಸ ಥರದ್ದು ಇನೋವೇಷನ್ಸ್ ಬಗ್ಗೆ ವರ್ಕ್ ಮಾಡೋದು, ಆಲ್ ದೀಸ್ ಥಿಂಗ್ಸ್. ಆ್ಯಂಡ್ ಆಂಟ್ರಪ್ರಿನರ್ಸ್ ಗೆಟ್ ಎ ಗುಡ್, ದೇರ್ ಇಸ್ ಅ ಗುಡ್ ರೆಸ್ಪೆಕ್ಟ್ ಇನ್ ದ ಸೊಸೈಟಿ ಫಾರ್ ಆಂಟ್ರಪ್ರಿನರ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದೇ ಸ್ಟ್ಯಾಂಡ್ ಔಟ್ ವೆರ್ ಎವರ್ ದೇ ಗೋ, ದೇ ಸ್ಟ್ಯಾಂಡ್ ಔಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದಿಸ್ ಡ್ರೈವ್ಸ್ ಮಿ ಎವ್ರಿ ಡೇ. ನನಗೆ ಯಾವತ್ತೂ ಐ ಮೇಡ್ ಎ ಮಿಸ್ಟೇಕ್ ಬೀಯಿಂಗ್ ಇನ್ ಟು ಆಂಟ್ರಪ್ರಿನರ್ಶಿಪ್ ಅಂತ, ದಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಡಿಸಿಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಆಮ್ ಸೋ ಮಚ್ ಇಂಡಿಪೆಂಡೆಂಟ್. ನಾನು ಯಾರಿಗೂ ಆನ್ಸರ್ ಬರಲ್ಲ. ಐ ನೀಡ್ ನಾಟ್ ಟೆಲ್ ವಾಟ್ ಟೈಮ್ ಐ ಹ್ಯಾವ್ ಟು ಕಮ್, ವಾಟ್ ಟೈಮ್ ಐ ಹ್ಯಾವ್ ಟು ಗೋ. ಆರ್ ಐ ಆಮ್ ಸೋ ಮಚ್ ಇಂಡಿಪೆಂಡೆಂಟ್. ಐ ಆಮ್ ಏಬಲ್ to empower others also and impact. Entrepreneurship, you have to give that impact to the society, doing good things. That impact, giving that impact helps me a lot. ಮುಂದಿನ 5 ವರ್ಷದಲ್ಲಿ ನಿಮ್ಮನ್ನು ನೀವು ಎಲ್ಲಿ ನೋಡಬೇಕು ಅಂದ್ಕೊಳ್ತಿದ್ದೀರಿ? ಸೊ ಡೆಫಿನೆಟ್ಲಿ ನನ್ನ ಇಂಡಸ್ಟ್ರಿಗಳಲ್ಲಿ, ನನ್ನ ಗ್ರೀನ್ ಟೀ ಇಂಡಸ್ಟ್ರಿನಲ್ಲಿ ಏನು ಮಾಡಿ, ವರ್ಲ್ಡ್ ವೈಡ್ ವಿ ಹ್ಯಾವ್ ಟು ಬಿ ಗಿವಿಂಗ್ ಇಂಡಿಯನ್ ಟೀ ಟು ವರ್ಲ್ಡ್ ವೈಡ್. ವಿ ಹ್ಯಾವ್ ಟು ಎಕ್ಸ್ಪೋರ್ಟ್ ಇಂಡಿಯನ್ ಟೀ ಟು ವರ್ಲ್ಡ್ ವೈಡ್ ವಿತ್ ಅವರ್ ಪ್ಯಾಕಿಂಗ್ ಸರ್ವಿಸಸ್, ವಿತ್ ಕೆಂಪವಿಲ್ಲೇ ಇಟ್ಸ್ ಡೂಯಿಂಗ್. ಎಸ್ ಆ್ಯಂಡ್ ವಿ ಆರ್ ಕಮಿಂಗ್ ಅಪ್ ವಿತ್ ಒಂದು ಟೆಕ್ನಾಲಜಿ, ದ ನ್ಯೂ ಟೆಕ್ನಾಲಜಿ. ನಾನು ಅದನ್ನ ರಿವೀಲ್ ಮಾಡೋದಿಲ್ಲ. ಇನ್ ಜೂನ್ ಜುಲೈ ವಿ ಆರ್ ಕಮಿಂಗ್ ಅಪ್ ವಿತ್ ದಟ್ ಟೆಕ್ನಾಲಜಿ. ಆ ಟೆಕ್ನಾಲಜಿ ಇರೋ ಗ್ರೀನ್ ಟೀಸ್ನ ವರ್ಲ್ಡ್ ವೈಡ್ ಲಾಂಚ್ ಮಾಡಬೇಕು ಅಂತ ಇದ್ದೀವಿ. ಸೊ ದ್ಯಾಟ್ ಇಟ್ ಹೆಲ್ಪ್ಸ್ ಇನ್ ಸ್ಲೀಪ್ ರಿಲೇಟೆಡ್ ಪ್ರಾಬ್ಲಮ್, ಡೈಜೆಷನ್ ರಿಲೇಟೆಡ್, ಓನ್ಲಿ ಹೆಲ್ತ್ ಕ್ಲೇಮ್ಸ್ ರಿಲೇಟೆಡ್ ಟೀನ ಲಾಂಚ್ ಮಾಡಬೇಕಾಗಿತ್ತು ಅಂದ್ಕೊಂಡಿದ್ದೀನಿ. ಹಾಗೂ ಬಯೋಜೈಲ್ ಇನ್ನೂ ಹೆಚ್ಚು ಜಾಸ್ತಿ ಪ್ರಾಜೆಕ್ಟ್ಸ್ ಮಾಡಬೇಕು ಅನ್ನೋದು. ಆಮೇಲೆ ಕೂಡ ಬಯೋಮಂತ್ರ ಅಂತ ಹೊಸ ಬಯೋಪೆಸ್ಟಿಸೈಡ್, ಬಯೋಫರ್ಟಿಲೈಸರ್ಸ್, ಒನ್ ಆಫ್ ದ ಬಿಗ್ಗೆಸ್ಟ್ ಮಲ್ಟಿಪ್ಲೆಕ್ಸ್ ಗ್ರೂಪ್ ಜೊತೆ ಕೊಲಾಬ್ರೇಟ್ ಮಾಡ್ಕೊಂಡಿದ್ದೀನಿ. ಆ ಕಂಪ್ನಿನೂ ಒಂದು ನೆಕ್ಸ್ಟ್ ಲೆವೆಲ್ಗೆ ಅಟ್ಲೀಸ್ಟ್ $500 million ಕಂಪ್ನಿ ಮಾಡಬೇಕು ಅನ್ನೋ ಡ್ರೀಮ್ಸ್ ಇದೆ. ವಂಡರ್ಫುಲ್. ಈಗ ಒಂದು ಉದ್ಯಮ ಬೆಳಿಬೇಕು ಅಂತ ಹೇಳಿದ್ರೆ ಟ್ಯಾಲೆಂಟ್ ಮುಖ್ಯನಾ, ಕನ್ಸಿಸ್ಟೆನ್ಸಿ ಮುಖ್ಯನಾ? ಟ್ಯಾಲೆಂಟ್ ಕಡಿಮೆ ಇದ್ದು ಕನ್ಸಿಸ್ಟೆನ್ಸಿ ಇರಬೇಕು. ಓಕೆ. ಈಗ ನೆಕ್ಸ್ಟ್ ಎರಾ, ರೀಸೆಂಟ್ಲಿ ಒನ್ ಆಫ್ ದ ಪಾಡ್ಕಾಸ್ಟ್ ಕೇಳ್ತಾ ಇದ್ದೆ ಎಲಾನ್ ಮಸ್ಕ್ ಅವ್ರ ಬಗ್ಗೆ. ನೆಕ್ಸ್ಟ್ 20 years ಪೀಪಲ್, ಮೋಸ್ಟ್ 80% ಆಫ್ ಪೀಪಲ್ ವಿಲ್ ಬಿ ಅನ್ಎಂಪ್ಲಾಯ್ಡ್ ಅಂತ ಹೇಳಿದ್ರು. ಅನ್ಎಂಪ್ಲಾಯ್ಡ್ ಅಂದರೆ ಮಾಡೋಕ್ಕೆ ಕೆಲಸ ಇಲ್ಲ, ಎಲ್ಲ AI ಡ್ರಿವನ್. ನಿಮ್ಮ ಡಿಪಾರ್ಟ್ಮೆಂಟಲ್ಲೇ ಬೇಕಾದ್ರೆ ನೋಡಿ, ಗ್ರಾಫಿಕ್ಸ್ ಎಲ್ಲ AI ಮಾಡ್ತಾರೆ, ನಿಮ್ಮ ಗ್ರಾಫಿಕ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೆಲಸ ಇಲ್ಲ. ಆ್ಯಂಕರ್ಸ್ಗಳ್ನು AI ಆ್ಯಂಕರ್ಸ್ ತಂದು ಕೋರ್ಸಿ, ಎಲ್ಲ AI ಡ್ರಿವನ್ನು. ಅವ್ರು ಎಲಾನ್ ಮಸ್ಕ್ ಏನು ಹೇಳ್ತಾರೆ ಅಂದರೆ, ವರ್ಕ್ ಅನ್ನೋದೊಂದು ಪ್ಯಾಷನ್ ಥರ ಆಗುತ್ತಷ್ಟೇ, ನಾಟ್ ಬಿಕಾಸ್ ಆಫ್ ಬ್ರೆಡ್ ಅರ್ನಿಂಗ್. ಆ ಮಟ್ಟಕ್ಕೆ ಬರುವಂಥ ಸ್ಟೇಜಸ್ ಕೂಡ ಇದೆ. ನಾಟ್ ಅವ್ರು ಹೇಳೋರಷ್ಟು ಲೆವೆಲ್ ಆಗಿಲ್ಲ ಅಂದರೂ ಡೆಫಿನೆಟ್ಲಿ ಐ ಥಿಂಕ್ ಮೋಸ್ಟ್ ಆಫ್ ದ ಪೀಪಲ್, ಎಲ್ಲಿ ಪೀಪಲ್ ಡ್ರಿವನ್ ಇರುತ್ತೋ, ಇಟ್ಸ್ ಆಲ್. ದೆನ್ ಈ AI ಎರಾನ ಡೈಜೆಸ್ಟ್ ಮಾಡ್ಕೊಳ್ಳೋದು ಹೇಗೆ, ಅದು ಫೇಸ್ ಮಾಡೋದು ಹೇಗೆ? ಸೊ ಐ ಥಿಂಕ್ ಯಾವುದೇ ಟೆಕ್ನಾಲಜಿ ಬಂದ್ರೂ ವಿ ಹ್ಯಾವ್ ಟು ಟೇಕ್ ಇಟ್. ಇವಾಗ ಕಂಟೆಂಟ್ ರೈಟರ್ಸು, ಕ್ರಿಯೇಟರ್ಸು, ಚಾಟ್ GPT ಬಂದಮೇಲೆ ಅವ್ರಿಗೆಲ್ಲ ಇದೇ ಇಲ್ಲ. ಚಾಟ್ GPTಗೆ ಹೋದರೆ ಬೇಕಾದ್ರೆ ಒಂದು ಸ್ಟೋರಿನೂ ಬರೆಯುತ್ತೆ, ಒಂದು ಹಾಡನ್ನೂ ಕೊಡುತ್ತೆ, ಒಂದು ಸ್ಕ್ರಿಪ್ಟು, ಎವ್ರಿಥಿಂಗ್ AI ಇಸ್ ಡೂಯಿಂಗ್. ಸೊ ಆ ಎರಾದಲ್ಲಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟ. ಇಲ್ಲಿ ಮನುಷ್ಯನ ರೋಲ್ ಏನಾಗಿರುತ್ತೆ? AI ಇವತ್ತು ಇದೆ, ಹೌದು. ಇನ್ನು ಮುಂದಿನ 5 ವರ್ಷಗಳಲ್ಲಿ ವಿ ಕ್ಯಾನ್ ಇಮ್ಯಾಜಿನ್ AI ಇಂದ ಆಗೋ ಬದಲಾವಣೆಗಳು. ಮನುಷ್ಯನ ರೋಲ್ ಏನಾಗಿರುತ್ತೆ? ಸೊ ಯಾವ ಮನುಷ್ಯ ಕ್ರಿಯೇಟಿವ್ ಇರ್ತಾನೋ, ಯಾವ ಮನುಷ್ಯಂದು ಇಂಟರ್ಪರ್ಸ್ನಲ್ ಸ್ಕಿಲ್ಸ್, ನೀವು ಇವಾಗ ಆ್ಯಂಕರಿಂಗ್ ಮಾಡಿದೆ, ಯುವರ್ ಇಂಟರ್ಪರ್ಸ್ನಲ್ ಸ್ಕಿಲ್ಸ್ ಇಸ್ ಗ್ರೇಟ್.
ನೀವು ಮಾತಾಡೋವಂಥ ಕೆಪಾಸಿಟಿ ಇದೆ, ಕನ್ವಿನ್ಸ್ ಮಾಡೋ ಕೆಪಾಸಿಟಿ ಇದೆ, ಲೀಡ್ ಮಾಡೋ ಕೆಪಾಸಿಟಿ ಇದೆ. ಇಂಥವ್ರದ್ದು ಎರ ಆಗಿರುತ್ತೆ ಹೊರ್ತು ಯಾರು ಇವಾಗ ಕೋಡಿಂಗ್ ಮಾಡ್ತೀನಿ, ಟೆಸ್ಟಿಂಗ್ ಮಾಡ್ತೀನಿ, ಇವ್ರದ್ದೆಲ್ಲ ಎರ ಮುಗಿಯುತ್ತೆ. ನಾನು ಇಂಟ್ರೋವರ್ಟು, ಇವ್ರದ್ದೆಲ್ಲ ಎರ ಮುಗಿಯುತ್ತೆ. ಎಕ್ಸ್ಟ್ರೋವರ್ಟ್ಸ್ ಹೂ ಕೆನ್ ಬಿ ಸ್ಟ್ರೀಟ್ ಸ್ಮಾರ್ಟ್, ಕ್ವಾಲಿಫಿಕೇಷನ್ ಇಲ್ಲ ಅಂದ್ರೂ ಇಫ್ ಯು ಆರ್ ಸ್ಟ್ರೀಟ್ ಸ್ಮಾರ್ಟ್, ಇಫ್ ಯು ಹ್ಯಾವ್ ಟು ಮ್ಯಾನೇಜ್, ಎಂಗೇಜ್, ನೀವು ಕುತ್ಕೊಂಡು ಓದ್ತೀನಿ ಅನ್ನೋರ್ದೆಲ್ಲ ಆಗಿರಲ್ಲ. ಹೂ ಸ್ಮಾರ್ಟ್ ಬೇಸಿಕಲಿ, ಹೂ ಕ್ಯಾನ್ ಟಾಕ್, ಹೂ ಕ್ಯಾನ್ ಕನ್ವಿನ್ಸ್, ಹೂ ಕ್ಯಾನ್ ಲೀಡ್. ಇಟ್ ವಿಲ್ ಬಿ ಜೆನ್ ಝೀನೋ ಅಂತ ಹೇಳಕ್ಕೆ, ಜೆನ್ ಆಲ್ಫಾ, ಜೆನ್ ಬೀಟಾ ಕಿಡ್ಸ್ ವಿಲ್ ಬಿ ದೋಸ್ ಕೈಂಡ್ ಆಫ್ ಕಿಡ್ಸ್. ಓಕೆ, ಒಂದೇ ಒಂದು ಪದದಲ್ಲಿ ನಿಮ್ಮ ಜರ್ನಿನ ಹೇಗೆ ಡಿಸ್ಕ್ರೈಬ್ ಮಾಡ್ತೀರಿ? ಇಟ್ಸ್ ಬ್ಯೂಟಿಫುಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ಮೋರ್ ಆ್ಯಂಡ್ ಮೋರ್ ಇನ್ ಫ್ಯೂಚರ್. ಓಕೆ, ಮಹಿಳಾ ಉದ್ಯಮಿಗಳು ಅವರು ಇವಾಗ ಒಂದು ಉದ್ಯಮ ಶುರು ಮಾಡಬೇಕು ಅಥವಾ ಉದ್ಯಮ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ 5 ಮುಖ್ಯ ವಿಷಯಗಳು ಅವ್ರಿಗೇನು ಹೇಳ್ತೀರಿ ನೀವು? 5 ಟಿಪ್ಸ್. ಸೊ ಯಾವುದೇ ಒಂದು ಮಹಿಳಾ ಉದ್ಯಮಿಗೆ ಅವರು ಉದ್ಯಮ ಸಕ್ಸಸ್ಫುಲ್ಲಾಗಿ ನಡೆಸಬೇಕು ಅಂದರೆ, ಒಂದು, ಫ್ಯಾಮಿಲಿ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಫ್ಯಾಮಿಲಿ ಸಪೋರ್ಟ್ ಅಂದರೆ ನಾಟ್ ಜಸ್ಟ್ ಫಿನಾನ್ಷಿಯಲ್ ಸಪೋರ್ಟ್, ಎಮೋಷ್ನಲ್ ಸಪೋರ್ಟ್. ದೇ ಶುಡ್ ಬಿ ಏಬಲ್ ಟು ಗಿವ್ ಯು ಗುಡ್ environment at home. Once you finish your work and come back, that plays an important role. So keep that first circle neat. This is very important. And finances, keep your finances in your control. Don't give your finances to anybody's control. ಯಾಕೆ? ಇಂಡಿಪೆಂಡೆಂಟ್ ಆಗಿರಬೇಕು ವುಮೆನ್ನು. ಬೇರೆಯವ್ರಿಗೆ ದಟ್ ಇಸ್ ವೇರ್ ಹಿಂದೆಯಿಂದ ಅದೇ ನಡ್ಕೊಂಡು ಬಂದಿರೋದಲ್ಲ. ಇಟ್ಸ್ ಆಲ್ ಮೆನ್ ಡಾಮಿನೇಟೆಡ್, ಮೆನ್ ಡ್ರಿವನ್, ಆಲ್ ದಿಸ್ ಥಿಂಗ್ಸ್. ದೇ ಶುಡ್ ಬಿ ಇಂಡಿಪೆಂಡೆಂಟ್ ಆಫ್ ದೆಮ್ ಸೆಲ್ಫ್. ಓಕೆ, ಅದಕ್ಕೆ ಫೈನಾನ್ಸ್ ಬಗ್ಗೆ ದೇ ಶುಡ್ ಟೇಕ್ ಕೇರ್ ಆಫ್ ದೇರ್ ಓನ್ ಫೈನಾನ್ಸಸ್ ಬಗ್ಗೆ ಹೇಳ್ತೀನಿ. ಆಮೇಲೆ ದೇ ಹ್ಯಾವ್ ಟು ಡ್ರೀಮ್ ಬಿಗ್. ಪೀಪಲ್ ವಿಲ್ ಪುಟ್ ದಮ್ ಡೌನ್ ಟೆಲ್ಲಿಂಗ್ ನಿನ್ನ ಕೈಲಾಗಲ್ಲ, ಎಷ್ಟೇನ ಇದು ಆಗಬೇಕು, ಆಲ್ ದಿಸ್ ಥಿಂಗ್ಸ್ ವಿಲ್ ಕಮ್ ಅಪ್. ಬಟ್ ಯು ಹ್ಯಾವ್ ಟು ಡ್ರೀಮ್ ಬಿಗ್. ವೆನೆವರ್ ಯು ಡ್ರೀಮ್ ಬಿಗ್ ಓನ್ಲಿ ಯು ಕ್ಯಾನ್ ಏಬಲ್ ಟು ಅಚೀವ್ ಬಿಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಐದರ್ ದೆನ್ ದಟ್ ಕನ್ಸಿಸ್ಟೆನ್ಸಿ, ಡೆಫಿನೆಟ್ಲಿ ಕನ್ಸಿಸ್ಟೆನ್ಸಿ ಇರಬೇಕು. ಡೋಂಟ್ ವರಿ ಆಫ್ ಎನಿಬಡಿ, ಯಾರು ಏನೇ ಅನ್ನೋದನ್ನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ನೀವೇನು ಮಾಡಬೇಕು ಅದನ್ನು ನೋಡ್ಕೊಳ್ತಾ ಮುನ್ನುಗ್ತಾ ಇರಿ. ಸಕ್ಸಸ್ ನಿಮಗೆ ಖಂಡಿತವಾಗೂ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮುಂಚೆ ಎರಾದಲ್ಲಿ ಇತ್ತು ಕೆಲವೊಂದು, ಯು ಶುಡ್ ಬಿ ಬಾರ್ನ್ ಟು ಸಂಬಡಿ ರಿಚ್, ಯು ಶುಡ್ ಬಿ ಸಂಬಡಿ ರಿಚಸ್ ಹಸ್ಬೆಂಡ್. I think things are changing. If you have your own identity, if you have your own creativity, if you're willing to do things, if you're ready to hard work, I think you can build your own name. ಯಾರ ಹೆಸರು ಬೇಕಾಗಿಲ್ಲ, ನಿಮ್ಮದು ಹೆಸರೇ ನೀವು ಮಾಡ್ಕೋಬೋದು, ನಿಮ್ಮದೇ ಓನ್ ಎಂಪೈರ್ ಬಿಲ್ಡ್ ಮಾಡ್ಕೋಬೋದು. ಅಂಥ ಆಪರ್ಚುನಿಟಿ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.